MLA ಗೆದ್ದಿರೋನು ಯಾರು ನೆಲಮಂಗಲ, ಲೋಕಸಭೆ ಗೆದ್ದಿರೋರು ಚಿಕ್ಕಬಳ್ಳಾಪುರ. ನಮ್ಗೆ ಉಪಕಾರ ಮಾಡೋರು ಯಾರು ತೋರಿಸಿ, ಉಪಕಾರ ನಮ್ಗೆ ಯಾರು ಮಾಡೋರಲ್ಲ. ದಯವಿಟ್ಟು ನಮಗೆ ನೆಲಮಂಗಲ ತಾಲೂಕು ಸೇರ್ಸಾಗಿ ಮಾಡಿ ನಿಮ್ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಓಟ್ ಮಾತ್ರ ಇಲ್ಲಿ ತಗೊಂತಾರೆ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಹೋದ್ರೆ ನೀವು ಓಟ್ ಅಲ್ಲ ಹಾಕಿದ್ರೆ ಅಲ್ಲಿ ಹೋಗಿ ಅಂತಾರೆ. ಏನು ಸೌಲಭ್ಯ ಸಿಗ್ತಲ್ಲ ಸರ್. ಏನು ಒಂದು ಕಂದಾಯ ಆಫೀಸ್ಗೆ ಹೋದ್ರು ಈಗ ಬನ್ರಿ ಆಗ ಬನ್ರಿ ಅಂತ ತತಾಯಿಸ್ತಾರೆ. ನನ್ನ ಮಂಗ್ಲಾದ್ರೆ ನಾವು ಬೇಗ ಹೋಗಿ ಮಾಡ್ಸ್ಕೊಂಬರ್ಬೋದು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಮತ್ತೆ ರಸ್ತೆನೂ ಅಷ್ಟೇ, ನಮ್ಮ ಮಾಗಡಿ ಕೊನೆ ಬಾರ್ಡರ್ ಆಗಿರೋದಕ್ಕೆ ಈ ಕಡೆ ಫುಲ್ಲು ರಸ್ತೆ ಎಲ್ಲ ಹದಗೆಟ್ಟೋಗಿದೆ. ಈ ಕಡೆ ನಮ್ಮ ಕಡೆ ಈ ಕಡೆ ಅಂದ್ರೆ ಮೆಳಕತ್ನೂರಿಂದ ಆ ಕಡೆಗೆ ರಸ್ತೆ ಎಲ್ಲ ಚೆನ್ನಾಗಿದೆ. ತುಂಬಾ ಅನುಕೂಲ ನೆಲಮಂಗಲ ಮಾಡಿದ್ರೆ. ನಾವು ಕೈ ಮುಗ್ದು ಹೇಳ್ತಾ ಇದ್ದೀವಿ, ನಾವು ಮಾಗಡಿ ತಾಲೂಕಿಗೆ ತುಂಬ ನೋವು ಅನುಭವಿಸಿದ್ದೀವಿ ಸರ್. ನೋವು ಅನುಭವಿಸಿದ್ದೀವಿ. ಇದರಿಂದ ಕಷ್ಟ ನಾವು ಹೇಳ್ಕೊತಾ ಇದ್ದೀವಿ. ನಾವು ಯಾರಿಗೂ ಹಂಚ್ಬೇಕಾಗಿಲ್ಲ, ಯಾರಿಗೂ ನಾವು ಹೆದರ್ಬೇಕಾಗಿಲ್ಲ. ಮಾಗಡಿ ತಾಲೂಕು ನೆಲಮಂಗಲ ತಾಲೂಕು ಆಗಲೇಬೇಕು ಸರ್ ಇದು. ಸರ್ ನೆಲಮಂಗಲಕ್ಕಾಗೋದು ನಮಗೆ ಅನುಕೂಲನೇ. ಏನಂದ್ರೆ ಸೋಲೂರು ಮಾಗಡಿಗೆ ಹೋಗ್ಬೇಕು ಅಂದ್ರೆ ನಮಗೆ ಲಾಸ್ಟ್ ಬಾರ್ಡರ್ ಆಗಿರೋದ್ರಿಂದ ಏನೂ ಯೂಸೇ ಇಲ್ಲ. ನಾವು ಮಾಗಡಿ ಹೋದ್ರೆ ಇವರೆಲ್ಲ ಹೇಳ್ದಂಗೆ ದಯವಿಟ್ಟು ಒಂದು ಕೆಲಸನೂ ಮಾಡಿಕೊಡಲ್ಲ. ಇದು ಮಲ್ಲಾಪುರ ಅಂದ್ಬಿಟ್ಟು ಸೋಲೂರು ಹೋಬಳಿ ಸೇರುತ್ತೆ, ಮಾಗಡಿ ತಾಲೂಕು, ರಾಮನಗರ ಡಿಸ್ಟಿಕ್ಕು. ಕೊನೆ ಬಾರ್ಡ್ರು ಇದು ಮಲ್ಲಾಪುರ ಎರಡು ಭಾಗ. ಅಂದರೆ ಈ ಕಡೆ ಒಂದು ಸ್ಕೂಲಿಂದ ಡೌನ್ಗೆ ಸ್ವಲ್ಪ ನಿಯರ್ ಬೈ ಬಂದು ಮಾಗಡಿ ತಾಲೂಕು, ಮತ್ತು ತಿರ್ಗಾ ಡೌನಿಂದ ನೆಲಮಂಗಲ ತನಕ ಅದು ಕೊನೆ ಬಾರ್ಡ್ರು. ಒಟ್ಟಿನಲ್ಲಿ ಎರಡು ಕಡೆಗೂ ಕೊನೆ ಬಾರ್ಡ್ರು. ನೆಲಮಂಗಲ ಮತ್ತು ಮಾಗಡಿ ಯಾವುದೇ ಕೆಲಸ ಕಾರ್ಯಗಳು ಆಗಿಲ್ಲ. ಈಗೇನಾದರೂ ನೆಲಮಂಗಲ ಮಾಡಿದ್ರೆ ಸೋಲೂರು ಸಂಪೂರ್ಣವಾಗಿ ನಮಗೆ ಏನೋ ಒಂದು ಭರವಸೆ ಐತೆ, ಅನುಕೂಲ ಆಗುತ್ತೆ. ಒಂದು ಬಸ್ ಸೌಲಭ್ಯ, ಇಲ್ಲಿಂದ ಒಂದು 20-30 ಜನ ಸ್ಟೂಡೆಂಟ್ ಹೋಗ್ತಾರೆ, ಡೈಲಿ ನಡ್ಕೊಂಡು ಹೋಗ್ತಾರೆ ಗೇಟ್ವರೆಗೂ. ಇಲ್ಲ ಬಾಡಿಗೆಗೆ ಆದರೆ 200-300 ರೂಪಾಯಿ ಆಟೋಗಳು ಕೊಟ್ಬಿಟ್ಟು ಹೋಗ್ತಾರೆ. ಮತ್ತು ಬೈಕ್ಗಳು ತಡ ಹಾಕೊಂಡು ಹೋಗ್ತಾರೆ. ಮಾಗಡಿ ಕಡೆಗಾದರೆ ಅದು ಹೇಳೋದೇ ಬೇಡ. ನಾವು ಸಂಪರ್ಕ ಅಷ್ಟೊಂದು ತುಂಬ ಹದಗೆಟ್ಟೋಗಿದೆ. ಅದು ನೆಲಮಂಗಲ ಉತ್ತಮ ಐತೆ, ಯಾಕೆಂದರೆ ನಮಗೆ ನೆಲಮಂಗಲದಲ್ಲಿ ಜಾಸ್ತಿ ಓಡಾಟ ನೆಲಮಂಗಲ ಕಡೆಗೇ. ಈಗ ಒಂದು ಬಸ್ ಸೌಲಭ್ಯ ಇರ್ಬೋದು. ಮಾಗಡಿಗೆ ಹೋಗ್ಬೇಕು ಅಂದರೆ ಇಲ್ಲಿಂದ 35 ಕಿಲೋಮೀಟ್ರ್ ಹೋಗ್ಬೇಕು. ನೆಲಮಂಗಲ ಅಂದರೆ 15 ಕಿಲೋಮೀಟ್ರು. ನಾವು ಪ್ರತಿನಿತ್ಯ ಕಾಲೇಜ್ಗಾಗಲಿ ಮತ್ತು ರೈತರು ಏನಕ್ಕೆ ಒಂದು ಅನುಕೂಲಕ್ಕಾಗಲಿ ನಾವು ನೆಲಮಂಗಲ ಕಡೆಗೆ ಹೋಗ್ಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ನೆಲಮಂಗಲ ವಿಧಾನಸಭೆಗೆ ಎಲೆಕ್ಷನ್ಗೆ ವೋಟ್ ಮಾಡ್ತಾ ಇದ್ದೀವಿ. ಏನೇ ಕೆಲಸ ಕಾರ್ಯಗಳಿಗಾದರೆ ಮಾಗಡಿಗೆ ಹೋಗ್ಬೇಕು. ಅಲ್ಲಿ ಮಾಗಡಿ ನೋಡಿದ್ರೆ ಅದು ಇನ್ನೂ ಇಂಪ್ರೂವ್ಮೆಂಟೇ ಇಲ್ಲ. ಅಲ್ಲೊಂದು ಏನಾದರೂ ಒಂದು ಕೆಲಸ ಕಾರ್ಯಗಳಿಗೂ ಅಂತಂದ್ರೂ ನಾವು ಪ್ರತಿದಿನನೂ ಒಂದು ಕೆಲಸಕ್ಕೆ ಹೋದ್ರೆ ಒಂದು ವಾರಗಟ್ಟಲೆ ತಿರುಗಬೇಕು. ಅದೇ ಇಲ್ಲಿ ನೆಲಮಂಗಲದಲ್ಲಾದರೆ ನಮ್ಗೆ ಅನುಕೂಲವಾಗೈತೆ, ಬಸ್ ಸೌಲಭ್ಯ ಐತೆ, ಪ್ರತಿಯೊಂದಕ್ಕೂ ಅನುಕೂಲವಾಗೈತೆ. ನಮಗೆ ನೆಲಮಂಗಲ ಮಾಡಿದ್ರೆ ತುಂಬ ಅನುಕೂಲ ಮಾಡೋದು. ಈಗಿನ ಬಂದಿರೋಂಥ ಅವರು ಶ್ರೀನಿವಾಸ ಮೂರ್ತಿ ಅವರು ಮಾಡಿದ್ರೆ ಇದೊಂದು ತುಂಬ ಉಪಕಾರ ಆಗುತ್ತೆ. ನಮ್ಮ ಕೊನೆ ಬಾರ್ಡ್ರು ನಮ್ಮ ಊರು, ಇಂಥವ್ರಿಗೂ ಒಂದು ಬಸ್ ಸೌಲಭ್ಯ ಇಲ್ಲ ನಮಗೆ. ಪ್ರತಿನಿತ್ಯ ಆಟೋಗಳಿಗೆ 100-150 ರೂಪಾಯಿ ಬಾಡಿಗೆ ಕೊಟ್ಕೊಂಡು, ಮಾಗಡಿಗಾದರೆ 400-500 ರೂಪಾಯಿ ಕೊಟ್ಕೊಂಡು ಹೋಗ್ತಾರೆ. ಯಾಕಂದರೆ ಅಜ್ಜಿ ತಾತ ಆ ಥರ ವಯಸ್ಸಾದರೆ ಓಡಾಡೋದಿಲ್ಲೆಲ್ಲ. ಏನೇ ಒಂದು ಜಮೀನು ವಿಷಯಕ್ಕಿರ್ಬೋದು, ಒಂದು ಪಿಂಚಣಿಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ, ಪ್ರತಿದಿನ ಏನಾದರೂ ಸಮಸ್ಯೆ ಬಂತು ಅಂದರೆ ಆಟೋ ಮಾಡ್ಕೊಂಡು 500-600 ರೂಪಾಯಿ, 800-1000 ತನಕ ಕೊಟ್ಕೊಂಡು ಬಾಡಿಗೆ ಹೋಗ್ತಾರೆ. ಅದೇ ನೆಲಮಂಗಲಕ್ಕೂ ಅಷ್ಟೇ ಅದೇ ರೀತಿ ಇದೆ. ಬಟ್ ನೆಲಮಂಗಲಕ್ಕೆ ಮಾಡಿದ್ರೆ ತುಂಬ ಅನುಕೂಲ ಇದೆ. ಯಾಕಂದರೆ ನಿಯರ್ ಬೈ ಮಾರ್ಗನಹಳ್ಳಿಗೆ ಬಸ್ ಬರ್ತಾ ಇದೆ. ಅದು ನೆಲಮಂಗಲ ತಾಲೂಕು ಸೇರಿರೋದಕ್ಕೆ ಬಸ್ ಬರ್ತಾ ಇದೆ. ನಮ್ಮದು ಮಾಗಡಿ ತಾಲೂಕು ಸೇರಿರೋದಕ್ಕೆ ಅಲ್ಲಿಂದ ಇಲ್ಲಿ ಒಂದು ಕಿಲೋಮೀಟ್ರೂ ಇಲ್ಲ. ಅದಕ್ಕೋಸ್ಕರ ಬಸ್ಸು ಬಿಡ್ದಂಗೆ ನಮ್ಮ ಕಡೆಗೆ ಬಸ್ಸು ಸೌಲಭ್ಯ ಇಲ್ಲ. ಮತ್ತು ರಸ್ತೆನೂ ಅಷ್ಟೇ, ನಮ್ಮ ಮಾಗಡಿ ಕೊನೆ ಬಾರ್ಡರ್ ಆಗಿರೋದಕ್ಕೆ ಈ ಕಡೆ ಫುಲ್ಲು ರಸ್ತೆ ಎಲ್ಲ ಹದಗೆಟ್ಟೋಗಿದೆ. ಈ ಕಡೆ ನಮ್ಮ ಕಡೆ ಈ ಕಡೆ ಅಂದರೆ ಮೆಳಕತ್ನೂರಿಂದ ಆ ಕಡೆಗೆ ರಸ್ತೆ ಎಲ್ಲ ಚೆನ್ನಾಗಿದೆ. ತುಂಬ ಅನುಕೂಲ ನೆಲಮಂಗಲ ಮಾಡಿದ್ರೆ. ಸರ್ ನೆಲಮಂಗಲಕ್ಕಾಗೋದು ನಮಗೆ ಅನುಕೂಲನೇ. ಏನಂದ್ರೆ ಸೋಲೂರು ಮಾಗಡಿಗೆ ಹೋಗ್ಬೇಕು ಅಂದ್ರೆ ನಮಗೆ ಲಾಸ್ಟ್ ಬಾರ್ಡರ್ ಆಗಿರೋದ್ರಿಂದ ಏನೂ ಯೂಸೇ ಇಲ್ಲ. ಏನೊಂದಕ್ಕೂ ಒಂದಿನ ಹೋಗ್ಬೇಕು ಅಂದ್ರೆ 3-4 ದಿನ, ತಿಂಗಳಾದ್ರೂ ಆಯ್ತು ಆ ಕಡೆಗೆ ಹೋಗ್ಬೇಕು ಅಂದ್ರೆ, ಏನಾದರೂ ಮಾಡಿಸ್ಕೋಬೇಕು ಅಂದ್ರೆ. ಅದೇ ನೆಲಮಂಗಲ ಆದ್ರೆ ತುಂಬಾ ಅನುಕೂಲನೇ ಐತೆ. ಯಾವಾಗ ಬೇಕಾದ್ರೂ ಆಟೋಗಳಲ್ಲಿ ಹೋಗ್ಬೋದು, ವೆಹಿಕಲ್ಸ್ ಅಲ್ಲಿ ಹೋಗ್ಬೋದು. ಅದೇ ಈ ಕಡೆ ಮಾಗಡಿಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡು ಹೋಗ್ಬೇಕು ಬಾಣವಾಡಿ ಗಂಟ. ನಮ್ಮ ಒಬ್ಬರದ್ದು ನೋಡೋದು ಬೇಡ, ಇನ್ನ ಅಜ್ಜಿರ್ ಮುದುಕಿಯರಿದ್ದಾರೆ, ಅವ್ರಿಗೂ ಅನುಕೂಲ ಆಗೋದು ನೋಡ್ಬೇಕಲ್ಲವ್ರ. ಮನೇಲಿ ಗಾಡಿ ಇರೋರೇನೋ ಮಾಗಡಿಗೆ ಹೋಗ್ಬೇಕು ಅಂತ ಅನಿಸುತ್ತೆ, ಹೊರಟೋಗ್ಬಿಡ್ತಾರೆ. ಇಲ್ಲದೆ ಇರೋರು ಏನ್ ಮಾಡ್ಬೇಕು, ಅವರು ಹೋಗ್ಬೇಕಲ್ಲವ್ರ. ಹಂಗಾಗಿ ನೆಲಮಂಗಲ ಅನುಕೂಲ ಸರ್. ಸುಮಾರು 30 ವರ್ಷದಿಂದ ಮಾಗಡಿ ತಾಲೂಕು ಆಗ್ಬಿಟ್ಟು ನಮ್ಗೆ ಯಾವ ಸೌಲಭ್ಯನೂ ಇಲ್ಲ, ಯಾವ ರೋಡು ಇಲ್ಲ, ಯಾವ ಬಸ್ಸು ಇಲ್ಲ. ಮಕ್ಕಳಿಗೆಲ್ಲ ಸ್ಕೂಲಿಂದ ವ್ಯವಸ್ಥೆ ಇಲ್ಲ, ಎಲ್ಲ ಕಡೆ ತೊಂದರೆ ಆಗಿದೆ ಸರ್. ನೆಲಮಂಗಲ ತಾಲೂಕು ಆಗ್ಬಿಟ್ರೆ ನಮಗೆ ತುಂಬ ಅನುಕೂಲ ಆದಂಗೆ ಆಗ್ತದೆ ಸರ್.
ಇದೊಂದು ದೊಡ್ಡ ಕೆಲಸ ಮಾಡಿ ಸರ್. ಮಾಗಡಿ ತಾಲೂಕಾಗಿ ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿದೆ ಸರ್. ಯಾವ ಕಡೆಗೂ ಬಸ್ಸು ಇಲ್ಲ, ಯಾವ ಸೌಲಭ್ಯನೂ ಇಲ್ಲ, ಯಾವ ಕೆಲಸ ಹೇಳಿದ್ರು ಯಾವ ಕೆಲಸ ಮಾಡಿಕೊಡಲ್ಲ ಸರ್. ಇದರಿಂದ ನಮಗೆ ನೆಲಮಂಗಲ ಆಗಲೇಬೇಕು ಸರ್. ನೆಲಮಂಗಲದಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ನಮ್ಮ ಭರವಸೆ ಇದೆ ಸರ್. 100% ಭರವಸೆ ಇದರಿಂದ ಇದು ಹೇಳ್ತಾ ಇದ್ದೀನಿ ಸರ್. ಏನ್ ಸಮಸ್ಯೆ? ಸರ್ ಏನ್ ಸಮಸ್ಯೆ ಅಂದ್ರೆ ಒಬ್ಬರ ಮೇಲೆ ಅಲ್ಲಿ ಹೋಗಿ ಯಾವ ಕೆಲಸ ಕಾರ್ಯ ಹೇಳಿದ್ರು ಅವ್ರು ಒಬ್ಬರ ಮೇಲೆ ಒಬ್ರು ಹೇಳ್ತಾರೆ, ನಾನು ನಾಳೆ ಬರೇ ಇವತ್ತು ಬರೇ ವರ್ಷಗಟ್ಲೆ ದುಡ್ಡು ತಿಂದು ನಿನ್ಗೆ ಆಗೋದಿಲ್ಲ, ಹೋಗಯ್ಯ ನೀನು ಯಾರೇ ಗೊತ್ತಿಲ್ಲ ಅಂತಾರೆ ಸರ್. ಇದರಿಂದ ತುಂಬಾ ನಮಗೆ ಮನಸ್ತಾಪ ಆಗಿದೆ, ತುಂಬಾ ಬೇಜಾರಾಗಿದೆ. ಈಗ ಏನ್ ಹಂಗಾರೆ ಸೌಲಭ್ಯಗಳು ಸಿಗ್ತಾ ಇಲ್ವಾ ನಿಮ್ಗೆ? ಸೌಲಭ್ಯ ಸಿಕ್ಕಿಲ್ಲ ಸರ್. ಸಿಕ್ಕಿದ್ರೆ ನಾವು ಈ ತರ ಮಾತಾಡ್ತಿರ್ಲಿಲ್ಲ ಸರ್. ಏನೇನ್ ಸೌಲಭ್ಯ ಸಿಕ್ಕಿಲ್ಲ ಸರ್? ಬಸ್ಸಿಂದಿಲ್ಲ, ಒಂದು ಸ್ಕೂಲಿಂದಿಲ್ಲ, ಒಂದು ಆಸ್ಪತ್ರೆ ಇಲ್ಲ, ಒಂದು ಯಾವುದೇ ಕೆಲಸ ಕಾರ್ಯಗಳು ಸರಿಯಾದ ರೀತಿ ನಡೀತಾ ಇಲ್ಲ. ಒಂದು ಕುಡಿಯೋ ನೀರಿಲ್ಲ, ಯಾವುದೇ ಕೆಲಸ ಕಾರ್ಯಗಳು ಕರೆಕ್ಟಾಗಿ ನಡೀತಾ ಇಲ್ಲ ಸರ್. ಹಂಗಾದ್ರೆ ನೆಲಮಂಗಲಕ್ಕೆ ಸೇರ್ಪಡೆ ಆಗ್ಬೇಕು ಅಂತ ನಿಮ್ ನೆಲಮಂಗಲ ಸೇರ್ಪಡೆ ಆಗ್ಬೇಕಂತ ಭರವಸೆ ಆದೇ ಆಗ್ಬೇಕು ಸರ್. ಇದು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ಕೊನೆಯದಾಗಿ ನಾವು ನೆಲಮಂಗಲ ಸೇರ್ಪಡೆ ಆಗ್ಲೇಬೇಕು ಸರ್. ದಯವಿಟ್ಟು ಆಗ್ಲೇಬೇಕು. ಒಂದು 30 ವರ್ಷದಿಂದ ನಾವು ಕೈ ಮುಗ್ದು ಹೇಳ್ತಾ ಇದೀವಿ. ನಾವು ಮಾಗಡಿ ತಾಲೂಕಿಗೆ ತುಂಬಾ ನೋವು ಅನುಭವಿಸಿದೀವಿ ಸರ್. ನೋವು ಅನುಭವಿಸಿದೀವಿ. ಇದರಿಂದ ಕಷ್ಟ ನಾವು ಹೇಳ್ಕೊಂತ ಇದೀವಿ. ನಾವು ಯಾರಿಗೂ ಹಂಚ್ಬೇಕಾಗಿಲ್ಲ, ಯಾರಿಗೂ ನಾವು ಹೆದರ್ಬೇಕಾಗಿಲ್ಲ. ಮಾಗಡಿ ತಾಲೂಕು ನೆಲಮಂಗಲ ತಾಲೂಕು ಆಗ್ಲೇಬೇಕು ಸರ್. ಇದು ನಾವು ಸುಮಾರು ವರ್ಷದಿಂದ ಕಷ್ಟ ಅನುಭವಿಸಿರೋದಕ್ಕೆ ನಾವು ಹೇಳ್ತಾ ಇದ್ದೀವಿ. ನಮ್ಮ ಕಷ್ಟ ನೀವು ಬಗೆಹರಿಸ್ಬೇಕು ಸರ್. ಏನೋ ದೇವರಾಗಿ ಬಂದಿದ್ದೀರಾ ನೀವೇನೆ. ಶ್ರೀನಿವಾಸ್ ಅಂತ ಸರ್. ಸರ್ ನನ್ನ ಹೆಸರು ಎನ್ ಕೆಂಪರಾಜು ಅಂತ ಹೇಳಿ, ಮಲ್ಲಾಪುರ. ಇದು ಮಾಗಡಿ ತಾಲೂಕು ಸೋಲೂರು ಹೋಬಳಿ ಬಾನವಾಡಿ ಪಂಚಾಯತಿ. ನಮ್ಮ ಗ್ರಾಮ ಪಂಚಾಯತಿ ಬಂದು ಬಾನವಾಡಿ ಪಂಚಾಯತಿನಲ್ಲಿದೆ. ಈ ರೀತಿಯಾಗಿ ನಮಗೆ ಯಾವುದೇ ಸೌಲಭ್ಯ ಇಲ್ಲಿ ಈಗ ಕಡೆ ಬಾರ್ಡರ್ ಆಗಿರೋದ್ರಿಂದ ಯಾವುದೇ ಅಧಿಕಾರಿಗಳು ಬಂದು ಇದನ್ನ ನಮ್ಮನ್ನ ಗಮನಿಸ್ತಾ ಇಲ್ಲ, ಬಂದು ನೋಡ್ತಾ ಇಲ್ಲ. ಈ ಗ್ರಾಮಕ್ಕೆ ಯಾವುದೋ ಒಂದು ಸರಿಯಾದಂತಹ ಸೌಲಭ್ಯ ಸಿಗ್ತಾ ಇಲ್ಲ ಸರ್. ಈಗ ನಮಗೆ ಬಹಳ ಇಕ್ಕಟ್ಟಿನಲ್ಲಿದ್ದೀವಿ. ಯಾಕಂದ್ರೆ ನೆಲಮಂಗಲ ತಾಲೂಕು ನಮ್ಗೆಲ್ಲ ಸೌಲಭ್ಯ ಸಿಗ್ತಾ ಇದೆ. ಇಲ್ಲಿ ಪಕ್ಕದ ಗ್ರಾಮ ನಮ್ಗೆ ಅಟ್ಯಾಚ್ ಆಗಿದೆ, ಲಾಸ್ಟ್ ಬಾರ್ಡರ್ ಅಲ್ಲಿ ಇದ್ದೀವಿ. 10 ಮನೆ ಮುಂದಕ್ಕೆ ಹೋದ್ರೆ ನೆಲಮಂಗಲ, 10 ಮನೆ ಹಿಂದಕ್ಕೆ ಬಂದ್ರೆ ನಮ್ಮ ಮಾಗಡಿ ತಾಲೂಕಿನಲ್ಲಿ ಇದ್ದೀವಿ. ಇದರಿಂದ ನಮ್ಗೆ ಯಾವ ಸೌಲಭ್ಯ ಸರಿಯಾಗಿ ಸಿಗ್ತಾ ಇಲ್ಲ. ಆದ್ದರಿಂದ ಇದು ಖಂಡಿತವಾಗಿ ನೆಲಮಂಗಲ ತಾಲೂಕಿಗೆ ಸೇರಿಸಿದ್ರೆ ಭಾರಿ ಒಳ್ಳೇದು ಅಂತ ನನ್ನ ಅನಿಸಿಕೆ ಸರ್. ನೆಲಮಂಗಲ ತಾಲೂಕು ಸಿಕ್ಕರೆ ಪ್ರತಿಯೊಂದು ಸೌಲಭ್ಯ, ಒಂದು ಹಾಸ್ಪಿಟಲ್ ಇಂದ ಹಿಡಿದು ಪ್ರತಿಯೊಂದು ಎಲ್ಲ ಒಂದು ಸೌಲಭ್ಯಗಳು ಸರ್ಕಾರದಿಂದ ಇದರಿಂದ ಕೊಡ್ತಾ ಇದ್ದಾರೆ ಸರ್. ನಮಗೆ ಬಂದು MLA ಬಂದು ನೆಲಮಂಗಲದವರು ಸರ್. ನಮ್ಮ ತಾಲೂಕು ಬಂದು ಮಾಗಡಿಗೆ ಹೋಗ್ಬೇಕು. ನಾವು ಯಾವುದೇ ತಾಲೂಕು ಕೆಲಸ ಮಾಡಿಸ್ಕೊಬೇಕಾದ್ರೂ ಮಾಗಡಿನಲ್ಲಿ ಹೋಗಿ ಮಾಡಿಸ್ಕೊಂಡ್ ಬರ್ಬೇಕು. ನಮ್ಗೆ ಗೆದ್ದಿರುವಂತ MLA ಅವರು ಬಂದು ನೆಲಮಂಗಲ ತಾಲೂಕು, ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದವರು. ಮಾಗಡಿ ತಾಲೂಕು ಚೇಂಜ್ ಮಾಡಿ ಇವತ್ತು ನೆಲಮಂಗಲ ತಾಲೂಕು ಹಾಕಿದ್ರೆ ನಾವು ತಾಲೂಕು ಇಲ್ಲಿಗೆ ಚೇಂಜ್ ಮಾಡಿಸ್ಕೊಬಹುದು. ಪ್ರತಿಯೊಂದು ಸೌಲಭ್ಯ ಆಗುತ್ತೆ. ಇಲ್ಲಾಂದ್ರೆ ನಾವು ಪ್ರತಿಯೊಂದು ಇದಕ್ಕೂ 28 ಕಿಲೋಮೀಟರ್ ಮಾಗಡಿಗೆ ಹೋಗಿ ನಾವು ಬರಬೇಕು ಸರ್. ಅದರಿಂದ ನಮಗೆ ಭಾರಿ ತೊಂದರೆ ಆಗ್ತಾ ಇದೆ ಸರ್. ನೆಲಮಂಗಲ ಎಷ್ಟು ಕಿಲೋಮೀಟರ್ ಇದೆ? ನೆಲಮಂಗಲ ಬಂದು 16 ಕಿಲೋಮೀಟರ್ ಇದೆ ಸರ್. ಹಂಗಾರೆ ನೆಲಮಂಗಲ ಹತ್ರ ಸರ್. ನಮಗೆ ಮಾಗಡಿ 28 ಕಿಲೋಮೀಟರ್ ಇದೆ ಸರ್. ಹಾಗಾದ್ರೆ ನಿಮ್ಮ ಉದ್ದೇಶ ಏನು ಅಂತ? ನಮ್ಮ ಉದ್ದೇಶ ಏನಂತಂದ್ರೆ ಎಲ್ಲರಿಗೂ ಅನುಕೂಲ ಆಗಲಿ. ಈಗ ನಮ್ಮ ಗ್ರಾಮದಲ್ಲಿ ಮಲ್ಲಾಪುರ ಹಿಂದುಳಿದ ಗ್ರಾಮ ಆಗಿದೆ. ಇದು ಎಲ್ಲ ಅನುಕೂಲ ಜನಗಳಿಗೆ, ಬಡವರಿಗೆ, ಬಗ್ಗರಿಗೆ, ಇರೋರಿಗೆ, ಇಲ್ಲದವ್ರಿಗೆ ಎಲ್ಲರಿಗೂ ಸಿಗಲಿ ಅನ್ನೋದೇ ನನ್ನ ಆಸೆ ಸರ್. ಈ ತಾಲೂಕನ್ನ ನೆಲಮಂಗಲಿಗೆ ಸೇರಿಸಿದ್ರೆ ಭಾರಿ ಒಳ್ಳೇದು ಅಂತ ನನ್ನ ಅನಿಸಿಕೆ ಸರ್. ಸರ್ ನಮ್ಮ ಹೆಸರು ರಮೇಶ್ ಅಂತ ಹೇಳಿ, ನಾವು ನರಸಾಪುರದವರೇ. ನಮಗೆ ಮಾಗಡಿ ತಾಲೂಕಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾಕೆ ಅಂದರೆ ನಮಗೆ ಒಂದು ಸ್ವಲ್ಪ ದೂರ ಆಗ್ತಾ ಇದೆ. ಇಲ್ಲಿ ನೆಲಮಂಗಲ ಆದರೆ ನಮ್ಗೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ 15 ಕಿಲೋಮೀಟ್ರು, ಇಲ್ಲಿಂದ ದೂರ 20 ಕಿಲೋಮೀಟ್ರ್ ಆಗುತ್ತೆ. ಯಾಕೆ ಮಾಗಡಿ ಅಲ್ಲಿಂದ ನಮ್ಗೇನು ಸಮಸ್ಯೆ ಆಗ್ತೈತೆ. ಅದರಿಂದ ಇದೇ ಅನುಕೂಲ, ನೆಲಮಂಗಲ ಆದ್ರೆ ಅನುಕೂಲ ಅಂತ ನಮ್ಮ ವಿಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ಏನೇನು ವಿಚಾರಕ್ಕೆ ನೆಲಮಂಗಲಕ್ಕೆ ನೀವು ಸೇರ್ಪಡೆ ಆಗ? ಸರ್ ನಾವು ಓಟ್ ಹಾಕ್ತಾ ಇರೋದು ಆಕ್ಚುಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ, ಅದು ಅರ್ಥ ಆಗುತ್ತಲ್ಲ, ಚಿಕ್ಕಬಳ್ಳಾಪುರ ಕ್ಷೇತ್ರ. ನಾವು ಆಗ್ತಿರೋದು ಮಾಗಡಿಗೆ. ನಾವು ಏನೇ ಕೆಲಸಕ್ಕೆ ಹೋದ್ರೂ ಅಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾಕೆಂದ್ರೆ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಏನೇ ಕೆಲಸ ಆದ್ರೂ ಮಾಗಡಿಗೆ ಹೋಗ್ಬೇಕು. ಅಲ್ಲಿ ಮಾಗಡಿಲಿ ನಮ್ಗೆ ಕೆಲಸಗಳು ಆಗ್ತಾ ಇಲ್ಲ. ಇಲ್ಲಿ ನೆಲಮಂಗಲ ಕ್ಷೇತ್ರದಲ್ಲಿ ಕೆಲಸ ಆದ್ರೆ ನಮ್ಗೆ ಅನುಕೂಲ ಅಂತ ನನ್ಗೆ ಅನ್ಸುತ್ತೆ. ಅಂದ್ರೆ ಮಲ್ತಾಯಿ ಧೋರಣೆ ತೋರ್ತಾ? ಹೌದೌದು, ಮಲ್ತಾಯಿ ಧೋರಣೆ ತೋರ್ತಾ ಇರೋದು. ಬಾರ್ಡರ್ ಗ್ರಾಮನ? ಹೌದು, ಬಾರ್ಡರ್ ಇದು. ಓ ಬಿಡು, ಬಾರ್ಡರ್ ಏನೋ ನೆಲಮಂಗಲ ಸೇರೈತಿ ಅಂತ ಉದಾಸೀನ ಮಾಡ್ತಾ ಇದ್ದಾರೆ ಸರ್. ನಮ್ಗೆ ಅನುಕೂಲ ಆಗೋದು ನೆಲಮಂಗಲ ಕ್ಷೇತ್ರ ಹತ್ರ ಆಗೋದು. 10 ಕಿಲೋಮೀಟರ್ ಆಗೋದು. ಮಾಗಡಿಗೆ ಹೋಗ್ಬೋದು 20 ಕಿಲೋಮೀಟರ್. ಆಮೇಲೆ ಅಲ್ಲಿ ಏನು ಕೆಲಸಗಳು ಆಗ್ತಲ್ಲ ಸರ್ ನಮ್ಗೆ. ಅಲ್ಲ, ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಮಾಗಡಿ ಕ್ಷೇತ್ರದಿಂದ ಇವಾಗ ಏನು ಈಗ ಸೋಲೂರು ಇದೆಯಲ್ಲ, ಹೌದು, ಈಗ ನೆಲಮಂಗಲಕ್ಕೆ ಸೇರ್ಪಡೆ ಮಾಡಿದ್ರೆ ಹೋಬಳಿನ ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ಬೋದು ಅಂತ? ಸರ್ ಪ್ರತಿಯೊಂದೂ ಅನುಕೂಲ ಆಗುತ್ತೆ ಸರ್ ನಮ್ಗೆ. ಯಾಕೆ ಅಂದ್ರೆ ನಾನು ಹೇಳಿದ್ನಲ್ಲ ಸರ್ ಆಗ್ಲಿಂದ, ಎಲೆಕ್ಷನ್ದು ಸಮಸ್ಯೆನ ಅದೇ ಮೇನ್. ಅದೇ ಗೊತ್ತಾಗುತ್ತಲ್ಲ ಸರ್ ಮೇನು. ಈಗ ನಾವು ಓಟ್ ಹಾಕೋದು ಬಂದು ಚಿಕ್ಕಬಳ್ಳಾಪುರ ಕ್ಷೇತ್ರ, ನಮಗೆ ಅಲ್ಲಿ ಸಮಸ್ಯೆ. ಅದರಿಂದ ಅಲ್ಲಿ ಏನು ಹೋದ್ರೆ ನಮ್ಮನ್ನ ಗಮನಿಸೋದೇ ಇಲ್ಲ ಸರ್. ಇದೇ ವಿಷಯ ಹೇಳ್ತೀನಿ. ಓಟ್ ಮಾತ್ರ ಇಲ್ಲಿ ತಗೊಂತಾರೆ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಹೋದ್ರೆ ನೀವು ಓಟ್ ಅಲ್ಲ ಹಾಕಿದ್ರೆ ಅಲ್ಲಿ ಹೋಗಿ ಅಂತಾರೆ.
ಇದು ಅರ್ಥ ಆಗುತ್ತೆ. ಸಮಸ್ಯೆ ಹೌದು, ಅದು ಸಮಸ್ಯೆ ಆಗಿರೋದು. ಅದರಿಂದ ನಮಗೆ ನೆಲಮಂಗಲ ಕ್ಷೇತ್ರ ಆದರೆ ಒಳ್ಳೆಯದು ಅಂತ ನಮಗೆ ಭಾಳ ಅನುಕೂಲ ಆಗುತ್ತೆ. ಇದೇ ಊರನೇ, ಇದೇ ಕ್ಷೇತ್ರ ನರಸಾಪುರದಲ್ಲಿ ನಾವು. ರಮೇಶ್ ಅಂತೇಳಿ ನಮ್ಮ ಹೆಸರು. ಹೇಳೋಣ. ಸ್ವಾಮಿ ನಮ್ದು ಎಣಿಗೆರೆ ಮಾಗಡಿ ತಾಲೂಕು ಸೋಲೂರು ಹೋಬಳಿ. ಏನು ಅನುಕೂಲನೂ ಇಲ್ಲ ನಮಗೆ ಮಾಗಡಿ ಒಳಗೆ. ಓಟು ಚಿಕ್ಕಬಳ್ಳಾಪುರ ಇದು ಲೋಕಸಭೆ, ವಿಧಾನಸಭಾ ನೆಲಮಂಗಲ ಓಟ್ ಹಾಕಬೇಕು. ಹೋಗ್ಬೇಕಾದ್ರೆ 10-12 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಎಲ್ಲ ಸ್ವಲ್ಪ ಹೋಗೋಣ. MLA ಗೆದ್ದಿರೋನು ಯಾರು ನೆಲಮಂಗಲ, ಲೋಕಸಭೆ ಗೆದ್ದಿರೋದು ಚಿಕ್ಕಬಳ್ಳಾಪುರ. ನಮ್ಗೆ ಉಪಕಾರ ಮಾಡೋರು ಯಾರು ತೋರಿಸಿ. ಉಪಕಾರ ನಮ್ಗೆ ಯಾರು ಮಾಡೋರಲ್ಲ. ದಯವಿಟ್ಟು ನಮಗೆ ನೆಲಮಂಗಲ ತಾಲೂಕು ಸೇರ್ಸಾಗಿ ಮಾಡಿ ನಿನ್ನ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಏನ್ ಅನುಕೂಲ ಆಗ್ತದೆ ನಿಮ್ಗೆ? ಏನು ಅನ್ಕೊಂಡು ಎಲ್ಲ ಅನುಕೂಲನೂ ಆಗ್ತದೆ. ಈಗ ಏನು ಒಂದು ಕಷ್ಟ ಸುಖ ಬೇಕಾ ನಮ್ಮ MLA ತಗಿ ಇವನ್ ತಗೋದ್ರೆ ನಮಗೆ ಮಾಡ್ಕೊಡ್ತಾರೋ. ಓಟ್ ಹಾಕಿರೋದು ಹೋಗ ಯಾವಂತ ಮಾಡ್ಕೊ ಅಂತಾರೆ. ಏದೇ ಒಂದು ಕೆಲಸ ಆದ್ರೂ ನಮ್ಗೆ ಏನು ಕೆಲಸನೂ ಆಗಲ್ಲ ಮಾಗಡಿ ಒಳಗೆ. ನೆಲಮಂಗಲ ತಾಲೂಕು ಮಾಡಿಕೊಡಿ ಸರ್, ನಮ್ಗೆ ಅಷ್ಟೇ ಬೇಕಾಗಿರೋದು. ಈಗ ಸೌಕರ್ಯಗಳು ಸಿಗೋದಾದ್ರೆ ಸೌಕರ್ಯ ನೆಲಮಂಗಲ ನಮ್ಗೆ ಈಗ ಎನಿ ಒಂದು ಹಾಸ್ಪಿಟ್ಲ್ ಆಗಲಿ ಎನಿ ಒಂದು ವ್ಯವಹಾರ ನೆಲಮಂಗಲ ಓಕೆ. ನೆಲಮಂಗಲ ಆದ್ರೆ ಏನೇನು ಸೌಕರ್ಯ ಸಿಗುತ್ತೆ ನಿಮ್ಗೆ? ಅದೇ ತಾಲೂಕೆಲ್ಲ ಇಲ್ಲಿಗೆ ಹತ್ರ ಆಗುತ್ತಲ್ವಾ, ಓಡಾಕ್ ಬೋಡೋಕ್ ಚೆನ್ನಾಗಿರ್ತದೆ, ಸೌಲಭ್ಯ ಹತ್ರ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಅಂತ ನೆಲಮಂಗಲಕ್ಕೆ ಸೇರ್ಪಡೆ ನೆಲಮಂಗಲಕ್ಕೆ ಸೇರ್ಪಡೆ ಆಗುತ್ತೆ. ಸರ್ ನಮ್ಮ ಹೆಸರು ಶ್ರೀಮತಿ ಶಾಕಿರ್ ಮುನೀರ್ ಅಹಮದ್ ಅಂತ. ವೋಟಿಂಗ್ ಎಲ್ಲ ಪೂರ್ತಿ ನಮ್ಮ ವಿಧಾನಸಭಾ ಎಲೆಕ್ಷನ್ ಈ ಕಡೆ ಎಲ್ಲ ಸೇರಿಸ್ಬಿಟ್ರೆ, ಮಾಗಡಿ ಸೇರಿಸ್ಬಿಟ್ರೆ ಭಾರಿ ಒಳ್ಳೇದೈತೆ. ಈ ಅಕಸ್ಮಾತ್ ಇಲ್ಲ ಆಗಲಿಲ್ಲ ಅಂತ ಹೇಳಿದ್ರೆ ನಮಗೆ ನೆಲಮಂಗಲನೇ ಪೂರ್ತಿ ನೆಲಮಂಗಲ ಸೇರಿಸಿ ನೆಲಮಂಗಲನೇ ಪೂರ್ತಿ ಅನುಕೂಲ ಆಗ್ತದೆ. ವೋಟಿಂಗ್ ಸಮೇತ ನಮಗೆ ನೆಲಮಂಗಲ ಮಾಡಿಕೊಟ್ರೆ ಅನುಕೂಲ. ಕೆಲ್ಸಕ್ಕೂ ಪೂರ್ತಿ ನಾವು ಕೆಲಸ ಮಾಡ್ಬೇಕಂದ್ರೆ ಮಾಗಡಿ ತಾಲೂಕು ಹೋಗ್ಬೇಕು. ಅದಕ್ಕೋಸ್ಕರ ನಾವು ಯಾರಿಗೂ MP MLA ಯಾರಿಗೂ ನಾವು ಕೇಳಂಗಿಲ್ಲ, ಜಿಲ್ಲಾ ಪಂಚಾಯತ್ ಯಾರು ಕೇಳಂಗಿಲ್ಲ, ಯಾರು ಕೆಲಸ ಮಾಡ್ಕೊಡಲ್ಲ. ನೆಲಮಂಗಲ ಪೂರ್ತಿ ಮಾಡ್ಕೊಳ್ಳಿ, ಇಲ್ಲಿದ್ರೆ ಮಾಗಡಿ ಪೂರ್ತಿ ಮಾಡ್ಕೊಂಡ್ರೆ ಭಾರಿ ಒಳ್ಳೇದಂತ ನಮ್ಮ ಅನಿಸಿಕೆ ಐತೆ ಸರ್. ಅದೇ ನಿಮ್ಮ MLA ಅಲ್ಲಿ ಓಟ್ ಐತೆ, ನೀವು ಅಲ್ಲಿ ಹೋಗ್ಬೇಕು, ಇಲ್ಲಿ ಮಾಡ್ಕೊಡಲ್ಲ, ಉದಾಸಿ ಮಾಡ್ತಾರೆ. ಇಲ್ಲಿನ MLA ಕೇಳೋದು ಸರ್ ಇಲ್ಲಿ ಮಾಡ್ಕೊಡ್ತೀವ ನಾವು ಹೇಳ್ತೀವಿ ಅಂತ ಹೇಳ್ತಾರೆ ಅಷ್ಟೇ, ಕೆಲ್ಸಗಳು ಆಗಲ್ಲ. ಒಂದ್ ಕೆಲ್ಸಕ್ಕೆ ನಾವು 5 ಸತಿ 10 ಸತಿ 15 ಸತಿ ತಿರುಗಿ ಸಾಕಾಗಬೇಕಾಗ್ತದೆ. ಆಮೇಲೆ ನಮ್ಗೆ ಧೈರ್ಯ ಬೇರೆ ಇಲ್ಲ. ಯಾಕಂದ್ರೆ ಈಗ MLA ನಾವು ಪವರ್ ಯಾರಿಗೆ ಕೊಡ್ತೀವಿ ಅವ್ರು ಹೋಗಿ ಧೈರ್ಯದಿಂದ ಕೇಳ್ಬೋದು ನಾವು. ಈಗ ವೋಟಿಂಗ್ ನೆಲಮಂಗಲ ಕೆಲಸ ಮಾಗಡಿ, ಅದಕ್ಕೂ ಒಂದ್ ಕಡೆ ಆದ್ರೆ ಭಾರಿ ಅನುಕೂಲ ಅಂತ ನಾವು ಅಭಿಪ್ರಾಯ ಪಡ್ತೀವಿ ಸರ್. ನಾವು ಬಾನವಾಡಿ ಶ್ರೀಧರ ಮೂರ್ತಿ ಅಂತ. ಈಗ ನಮ್ದು ಏನಂದ್ರೆ ಈಗ ಲೋಕಸಭೆದು ಇಲ್ಲಿಗೆ ಬರುತ್ತೆ, ವಿಧಾನಸಭೆದು ಇಲ್ಲಿಗೆ ಬರುತ್ತೆ. ಆದ್ರಿಂದ ನಮಗೆ ಇದು ನೆಲಮಂಗಲ ಕ್ಷೇತ್ರ ಆದರೆ ನಮಗೆ ಭಾರಿ ಅನುಕೂಲ. ಯಾಕಂದರೆ ಜನಗಳಿಗೂ ಒಂದು ಅನುಕೂಲ ಆಗುತ್ತೆ. ಯಾವುದೇ ಆದರೆ ನಾವು ಮಾಗಡಿಗೆ ಹೋಗ್ಬೇಕು. ಆದ್ದರಿಂದ ನಮಗೆ ನೆಲಮಂಗಲ ಬರೀ 14 ಕಿಲೋಮೀಟ್ರು. ಅದರಿಂದ ನಮಗೆ ಒಳ್ಳೇದಾಗುತ್ತೆ. ಸೋಲೂರು ವ್ಯಾಪ್ತಿಯಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ? ಏನು ಸಮಸ್ಯೆ ಅಂದರೆ ನಮಗೆ ಈಗ ಮಾಗಡಿ ಭಾರಿ ದೂರ ಆಗುತ್ತೆ, ನೆಲಮಂಗಲ ಹತ್ರ ಆಗುತ್ತೆ. ಆದ್ದರಿಂದ ಒಂದು ಒಳ್ಳೇದಾಗುತ್ತೆ ಅಂತ ಅಷ್ಟು ಹೇಳ್ತಾ ಇರೋದು. ಸೌಲಭ್ಯ ಅಂತ ಬಂದ್ರೆ ಸೌಲಭ್ಯ ಅಂದರೆ ಒಂದು ಜನಗಳಿಗೂ ಒಂಚೂರು ಚೆನ್ನಾಗಿ ಅನುಕೂಲ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಆಮೇಲೆ ಸೋಲೂರು ನೆಲಮಂಗಲ ಇದಾದರೆ ನಮಗೆ ಒಳ್ಳೇದಾಗುತ್ತೆ ಅಂತ. ಈಗೇನು ಸೌಲಭ್ಯಗಳು ಸಿಗ್ತಾಯಿಲ್ವ ಅಂತ? ಏನು ಸೌಲಭ್ಯ ಸಿಗ್ತಾಯಿಲ್ಲ ಸರ್. ಏನು ಒಂದು ಕಂದಾಯ ಆಫೀಸ್ಗೆ ಹೋದ್ರೂ ಈಗ ಬನ್ನಿರಿ ಆಗ ಬನ್ನಿರಿ ಅಂತ ತತಾಯಿಸ್ತಾರೆ. ನೆಲಮಂಗಲ ಆದರೆ ನಾವು ಬೇಗ ಹೋಗಿ ಮಾಡ್ಸ್ಕೊಂಬರ್ಬೋದು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಅಲ್ಲಿ ಬಾಲಕೃಷ್ಣ ಅವರು, ಇಲ್ಲಿ ನಮ್ಮದು ಲೋಕಸಭೆ ಇದು ಸೇರ್ತೈತೆ. ಇಲ್ಲಿ ನೆಲಮಂಗಲ ಶ್ರೀನಿವಾಸ್ ಅವರು. ಆದ್ದರಿಂದ ನಮಗೆ ಇದರಲ್ಲಿ ಚೆನ್ನಾಗಿ ಇದಾಗುತ್ತೆ ನೆಲಮಂಗಲದಲ್ಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ. ಓಟಿಂಗ್ ಪವರ್ ಇಲ್ವಾ? ಓಟ್ ಪವರ್ ಇದೆ ಸರ್, ನಾವಿದೆ ತಾನೇ ಪವರ್ ಅವ್ರಿಗೆ ಗೆದ್ಯೋದು. ಈಗ ಅದರಿಂದ ನಾವು ಕೇಳ್ಕೊಂತ ಇದ್ದೀವಿ ಅಷ್ಟೇ. ಅಂತಿಮ ತೀರ್ಮಾನ ಅಂದ್ರೆ ನಮ್ಗೆ ಇದೇ ಮಾಡ್ಕೊಡ್ಬೇಕು ನೆಲಮಂಗಲ. ಮಾಗಡಿ ತಾಲೂಕಲ್ಲಿ ಏನು ಕೆಲ್ಸಗಳು ಆಗ್ತಿಲ್ಲ ಸರ್, ಏನು ಆಗ್ತಿಲ್ಲ ಕೆಲ್ಸಗಳು. ಒಂದು ಏನಾನ ತಗೊಂಡು ಒಂದು ಪಾಣಿ ತಗೊಂಡು ಹೋಗ್ಬೇಕು ಅಂದ್ರೂ ಒಂದು ಪಾಣಿಗೆ ತಗೊಳಕ್ಕೂ 1 ಗಂಟೆ ನಿಂತ್ಕೊಬೇಕು, 1 ದಿವಸ ನಿಂತ್ಕೊಬೇಕು. ಎಷ್ಟೋ ದಿವಸ ಸರ್, ಮುಬಾರಕ್ ಪಾಷಾ ಅಂತ ಎಷ್ಟೋ ದಿವಸ ಒಂದೊಂದು ವಾರ ಹೋಗಿ ಒಂದೊಂದು ವಾರ ಬಂದಿದ್ವಿ. ಇದೇ ಗ್ರಾಮದವರು, ಬಾಣವಾಡಿ ಗ್ರಾಮ. ಮಾಗಡಿ ತಾಲೂಕಲ್ಲಿ ಏನು ಕೆಲಸ ಆಗ್ತಿಲ್ಲ. ಒಂದು ಏನಾನ ಒಂದು ಕೆಲಸ ಮಾಡ್ಸೋಣ ಅಂತ ಹೋದ್ರೂ ಒಂದು ಕೆಲಸ ಆಗ್ತಿಲ್ಲ. ಒಂದು ಜಮೀನಿಂದ ಆಗಲಿ, ಒಂದು ಜಮೀನಿಂದ ಏನಾನ ಒಂದು ಇವಾಗ ಖಾತೆ ಪಾಣಿ ಮಾಡ್ಸೋಕ್ಕೆ ಹೋಗಲಿ ಆಗ್ತಿಲ್ಲ. ಒಂದೇ ಒಂದು ಕೆಲಸ ಆಗ್ತಿಲ್ಲ. ಅಲ್ಲೇ ಯಾಕೆ ಮಾಡಲ್ಲ ಅಂತ? ಯಾಕೆ ಮಾಡಲ್ಲ ಅಂದರೆ ಇವತ್ತು ಬಾ, ನಾಳೆ ಬಾ, ನಾಡ್ದು ಬಾ, ಆಚೆ ನಾಡ್ದು ಬಾ, ಅಲ್ಲೆಲ್ಲ ಒಳಗಡೆ ದುಡ್ಡು ತಿನ್ನೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇಲ್ಲಿ. ಹಂಗೆ ನಮ್ಮದು ಬಾನವಾಡಿ ಗ್ರಾಮ, ಮಂಜುನಾಥ್ ಅಂದ್ಬಿಟ್ಟು ಸರ್. ಮೊದಲು ಈ ಬಚ್ಚೇಗೌಡರು ಬಂದರು, ನಿಮ್ಗೆ ಯಾಕೆ ಆಗಿದ್ದಾಗಿ ಗ್ಯಾರಂಟಿ ಆಗೋತ್ತದೆ, ಸೇರಿಸ್ಬಿಡ್ತೀನಿ ನಾನು ಅಂದ್ಬಿಟ್ಟು ಸೋಲೂರಲ್ಲಿ ನಿಂತ್ಕೊಂಡು ಒಳ್ಳೆ ದೊಡ್ಡ ಸಭೆ ಮುಂದೆ ಹೇಳ್ಬಿಟ್ರು.
ಹೇಳು ಹೋದವರು ನಮ್ಮೂರಿಗೆ ಬಚ್ಚೇಗೌಡರು ಎತ್ತೊಳ್ಟೋದ್ರು. ಸಲ ಬರ್ತಾರೆ, ಇದೇ ಥರ ನಿಮ್ಮ ಥರ ಬಂದು ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಇವರು ಯಾವುದು ಒಂದೇ ಮಾಡ್ತಾ ಇಲ್ಲ. ನಾವು ಮಾಗಡಿ ಹೋದರೆ ಇವರೆಲ್ಲ ಹೇಳ್ದಂಗೆ ದಯವಿಟ್ಟು ಒಂದು ಕೆಲಸನೂ ಮಾಡಿಕೊಡಲ್ಲ. ಆಮೇಲೆ ಮಾಗಡಿಗೆ ಹೋದರೆ ನಮ್ಗೆ ಎಷ್ಟು ಕಷ್ಟ ಅಂದರೆ ಹೇಳ್ಕೊಬಾರ್ದು. ಮೊದಲು ಬೆಂಗಳೂರು ಗ್ರಾಮಾಂತರ ಇತ್ತಿದು. ಅದೇ ಬೆಂಗಳೂರು ಗ್ರಾಮಾಂತರ ಈಗ ಸೇರಿಸ್ಕೊಂಡ್ರೆ ನೆಲಮಂಗಲಕ್ಕೆ ನಮ್ಗೆ ಓಟ್ ಹಾಕೋಕ್ಕೂ ಎಲ್ಲ ವ್ಯವಹಾರಕ್ಕೂ ಸರೋಗುತ್ತೆ ಸರ್. ಹಾಂ, ಈಗಿರ್ತಕ್ಕಂಥ ಅಭ್ಯರ್ಥಿಗಳು ದಯವಿಟ್ಟು ಸ್ವಲ್ಪ ಓಡಾಡಿ ಮಾಡಬೇಕು. ನಿಮಗೆ ಓಡಾಡಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಸರ್? ಜಲ್ದಿ ಮಾಡಿಬಿಟ್ಟು ಇದು ಮಾಡಬೇಕು, ಸೇರಿಸ್ಬೇಕು. ಏನಕ್ಕೆ ಸೇರಿಸ್ಬೇಕು? ವ್ಯಾಲ್ಯೂ ಆಗುತ್ತೆ ಸರ್. ಅಲ್ಲಲ್ಲ, ಯಾವ್ದಕ್ಕೆ ಸೇರಿಸ್ಬೇಕು? ನೆಲಮಂಗಲಕ್ಕೆ. ಹೌದು, ವ್ಯಾಲ್ಯೂಡ್ ಆಗುತ್ತೆ. ಇಲ್ಲ ಅಂದ್ರೆ ನಾವು ಹಿಂಗೆ ಇರೋದೆ. ಹಾ, ಕೆಲವರು ಹೇಳ್ತಾರಲ್ಲ ಮಾಗಡಿಗೆ ಇರ್ಲಿ ಅಂತ ಹೇಳ್ತಾರಲ್ಲ. ಸ್ವಾಮಿ ಹೇಳ್ತಾರೆ, ಅವರು ಓಟಿಂದು ಪ್ಲಾನ್ ಮಾಡಿ ಓಟ್ಗಳು ಹೋಗ್ತವೆ, ಇವರು ಸಲ ಇವರೇ ಗೆದ್ಕೊಂಡು ಇದು ಮಾಡ್ಬೇಕಲ್ಲ. ಹಾ, ಇಲ್ಲಿ ಜನಸಾಮಾನ್ಯರ ಕಷ್ಟ ಯಾರು ಕೇಳಕ್ ಬರಲ್ಲ, ಯಾರು ಕೇಳಕ್ ಬರಲ್ರ. ಬಟ್ ಸೇರ್ಪಡೆ ಆಗೋದ್ರಿಂದ ದೇವರಾಣೆ ಒಳ್ಳೇದಾಗುತ್ತೆ. ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ಒಂದು ಯಾವುದೇ ತಗೊಳ್ಳಿ, ಲ್ಯಾಂಡು ಡೆವಲಪ್ಮೆಂಟು ಅಂಡ್ ಸ್ವಲ್ಪ ಸಿಟಿ ಥರ ಆಗುತ್ತೆ. ಆಮೇಲೆ ಜನಗಳಿಗೆ ಒಳ್ಳೇದಾಗುತ್ತೆ. ನೆಲಮಂಗಲ ಹತ್ರ ಐತೆ. ಹಾಂ, ಎಷ್ಟು ಕಿಲೋಮೀಟರ್ ಇದೆ ನೆಲಮಂಗಲ? ಇಲ್ಲಿಂದ 15 ಅಥವಾ 16 ಅಷ್ಟೇ. ಮಾಗಡಿಗೆ ಸ್ವಾಮಿ, ಮಾಗಡಿಗೆ ನಮ್ಗೆ ಜಾಸ್ತಿ ಇದೆ, 18 to 18 ಕಿಲೋಮೀಟ್ರು. ಅಲ್ಲಿ ಕೆಲ್ಸಗಳು ಆಗಲ್ಲ ಸರ್. ಅಯ್ಯೋ, ಬೆಳಿಗ್ಗೆ ಹೋದ್ರೆ ಇರಿ ಅನ್ಕೊಂಡು ಸಾಯಂಕಾಲ ತನಕ ಎಣಗಿಸ್ತಾರೆ. ಅದರಿಂದ ನೆಲಮಂಗಲ ಉತ್ತಮ. ನೆಲಮಂಗಲ ಬೇಡ ಸರ್.